ಉದಾಸ್ತೆ ತದ್ವಶಾಂ ಪ್ರತಿ ಅಂತ ಭಾಗವತ ತಾತ್ಪರ್ಯದಲ್ಲಿ ಸೌಕರಾಯಣ ಶ್ರುತಿಯಲ್ಲಿ 2ನೇ ಸ್ಕಂದದ 8ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಪ್ರಯೋಗ ಇದೆ. ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರುವಂತೆ ಉದಾಸ್ತೆ ಅಂತ ಬಂದಾಗ ಅದು ಅಕರ್ಮಕ ಧಾತು. ಅದು ಆಸ ಉಪವೇಶನೇನೋ ಧಾತುವು ಅಕರ್ಮಕ ಧಾತುವೆ. ಅದಕ್ಕೆ ಊತು ಅಂತ ಉಪಸರ್ಗ ಬಂದಾಗಲೂ ಕೂಡ ಉದಾಸೀನಾಗಿರ್ತಾನೆ ಅನ್ನೋದು ಅಕರ್ಮಕ ಧಾತುವೆ. ಆದ್ರಿಂದ ತಸ್ಯ ವಿಷಯೇ ವಯಂ ಉದಾಸೀನಾಹ ತತ್ರ ವಯಂ ಉದಾಸೀನಾಹ ಅಂತ ಹೀಗೆ ಅದರ ವಿಷಯದಲ್ಲಿ ಅಂತ ಹೇಳ್ಬೋದೇ ಹೊರತು ಅದಕ್ಕೆ ಕರ್ಮವನ್ನು ಹೇಳುವ ರೂಢಿ ಕಂಡು ಬಂದಿಲ್ಲ. ಆದರೆ ಶ್ರುತಿ ತಸ್ಯಾಂ ಉದಾಸ್ತೆ ಅಂತ ಹೇಳುವ ಬದಲು ತದ್ವಶಾಂ ಪ್ರಕೃತಿಂ, ತನ್ನ ಅಧೀನದಲ್ಲಿರುವ ಪ್ರಕೃತಿಯ ವಿಷಯದಲ್ಲಿ ಆತ ಉದಾಸೀನಾಗಿರ್ತಾನೆ ಅನ್ನೋದನ್ನೇ ತದ್ವಶಾಂ ಉದಾಸ್ತೆ, ಪ್ರಕೃತಿಯನ್ನು ದೂರ ಇಡ್ತಾನೆ ಅಂತ ಹೀಗೆ ಅರ್ಥದಲ್ಲಿ ಪ್ರಯೋಗ ಮಾಡಿದೆ. ಉದಾಸ್ತೆ ಅನ್ನೋದಕ್ಕೆ ನಾವು ಅದರಿಂದ ದೂರ ಇರ್ತೀವಿ ಅಂತ ಹೇಳುವುದು ಒಂದು ಅರ್ಥ. ಅದನ್ನೇ ನಮ್ಮಿಂದ ದೂರ ಇಡ್ತೀವಿ ಅಂತ ನಾವು ಹೇಳ್ಬೋದಲ್ಲ. ಹಾಗೆ ಹೇಳಿದಾಗ ಉದಾಸ್ತೆ ಅಂದ್ರೆ ಕೀಪವೇ ಅಂತಾದಾಗ, ದೂರ ಇಡುವಂತಾದಾಗ ಅದು ಕರ್ಮ ಆಗಬಹುದು. ಹೀಗೆ ಅದನ್ನ ಪ್ರಯೋಗ ಮಾಡ್ತಿರ್ತಾರೆ. ನಮ್ಮ ಲೌಕಿಕ ವ್ಯಾಕರಣ ದೃಷ್ಟಿಯಿಂದ ಅದು ಸಕರ್ಮಕ ಅಕರ್ಮಕ ಹೀಗೆಲ್ಲ ನಮ್ದು ಬೇರೆ ವ್ಯವಸ್ಥೆ ಇರ್ತದೆ. ಆ ನಿಯಮಗಳನ್ನು ನಮಗೆ ಮೀರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಭಾಗವತದ ಮತ್ತು ಭಾಗವತದಂತ ಬೇರೆ ಬೇರೆ ಗ್ರಂಥಗಳ ವ್ಯಾಕರಣ ಸಕರ್ಮಕ ಅಕರ್ಮಕ ಅನ್ನೋ ನಿಯಮ ಅದರ ಸ್ವಲ್ಪ ಭಿನ್ನವಾಗೇ ಇರ್ತದೆ. ಹೀಗೆ ತದ್ವಶಾಂ ಪ್ರಕೃತಿಂ ಅಥವಾ ಮಾಯಾಂ ಉದಾಸ್ತಿ ಅಂದ್ರೆ ಅದನ್ನೇ ದೂರ ಇಡ್ತಾನೆ ಅಂತ ಅರ್ಥ. ಅಥವಾ ಅದಕ್ಕೆ ಇರುವಂತಹ ಬಂಧನ ಶಕ್ತಿಯನ್ನ ಕಿತ್ಕೋತಾನೆ, ತಾತ್ಕಾಲಿಕವಾಗಿ ಅದು ಬಂಧಕ ಆಗದೆ ಇರುವಂತೆ ಮಾಡ್ತಾನೆ. ಆ ಒಬ್ಬ ಜೀವನ ವಿಷಯದಲ್ಲಿ ಆದರೂ ಅದು ಮತ್ತೆ ಬಂಧಕ ಆಗದೆ ಇರುವಂತೆ ನೋಡ್ಕೋತಾನೆ. ಇದು ಉದಾಸ್ತಿ ಅನ್ನುವುದಕ್ಕೆ ಅರ್ಥ. ಹೀಗೆ ನಾವು ನೋಡಿರುವ ಸಕರ್ಮಕ ಧಾತು ಅಕರ್ಮಕ ಧಾತುಗಳ ಒಂದು ವ್ಯಾಪ್ತಿಯನ್ನು ಮೀರಿದೆ ಈ ಪ್ರಯೋಗ. ಹೀಗೆ ಪ್ರಕೃತಿಯನ್ನು ದೂರ ಇಡ್ತಾನೆ, ಮಾಯನ್ನು ದೂರ ಇಡ್ತಾನೆ ಅನ್ನೋದು ಜಡ ಪ್ರಕೃತಿಗೂ ಸಂಬಂಧಪಟ್ಟದ್ದು, ಚೇತನ ಪ್ರಕೃತಿಗೂ ಅದು ಸಂಬಂಧಪಟ್ಟದ್ದೇ. ಅವಳನ್ನೇ ತನ್ನಿಂದ ದೂರ ಇಡ್ತಾನೆ. ಅವಳಿಗಿರುವಂತಹ ಬಂಧನ ಶಕ್ತಿಯನ್ನು ಆತ ಸ್ಥಗಿತ ಮಾಡ್ತಾನೆ. ಶ್ರೀಹಿ ದೇವಬಂಧಿಕ, ಸತ್ವಗುಣಾಭಿಮಾನಿಯಾದ ಲಕ್ಷ್ಮೀ ದೇವಿ ದೇವತೆಗಳನ್ನು ಬಂಧಿಸ್ತಾಳೆ. ನೃಣಾಂ ಭೂಹು, ರಜೋಗುಣಾಭಿಮಾನಿಯಾದ ಭೂದೇವಿ ಮನುಷ್ಯರನ್ನು ಬಂಧಿಸ್ತಾಳೆ. ತಮೋಗುಣಾವಿದ ಅಭಿಮಾನಿಯಾದ ದುರ್ಗಾದೇವಿ ಅಪರಾನ್ ದೈತ್ಯರನ್ನು ಬಂಧಿಸ್ತಾಳೆ ಅಂತ. ಶ್ರೀರ್ ದೇವ ಬಂಧಿಕಾಂದ್ರನಾಂ ಭೂರ್ದೈತ್ಯಾನಂ ತಥಾಪರ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳಿದ್ದನ್ನು ನಾವಿಲ್ಲಿ ನೆನಪು ಮಾಡ್ಕೋಬಹುದು. ಹೀಗೆ ತದ್ವಶಾಂ ಉದಾಸ್ತೆ ಅನ್ನುವ ಪ್ರಯೋಗ ಭಾಗವತದ ಶ್ರವಣದ ದೃಷ್ಟಿಯಿಂದಲೂ ಹಾಗೆ ಸಂಸ್ಕೃತದ ಅಭ್ಯಾಸದ ದೃಷ್ಟಿಯಿಂದಲೂ ಮಹತ್ವದ ಪ್ರಯೋಗ. ಅದಕ್ಕಾಗಿ ಇದನ್ನು ನಿಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ.